ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯನ್ನು ಮೊದಲಿಂದಲೂ ಬೆಳಕಿದೆ. ನೀನ ನನ್ನ ಜನ್ಮದ ರಹಸ್ಯವನ್ನು ತಿಳಿಯು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏಕೆ ಮುಗ್ಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಈ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನ ಮೊದಲು ತೋರಿಸಿದ ಸ್ತ್ರೀ ನಾನಲ್ಲವೇ ವತ್ಸ? ಅಮ್ಮ, ನನ್ನ ಜನ್ಮದಾತೆ ಅಮ್ಮ. ನನ್ನ ಹಡೆದ ಮಾತೆಯು ಅನದಿಯೊಳಗೆ ಕರುಣೆ ತೊರೆದು ಜಲದೊಳೆಸೆದು ಹತ್ಯೆಗೈಯಲು ಜಲದೊಳೆಸೆದು ಹತ್ಯೆಗೈಯಲು ಕಂದ ನೆನೆಸಿ ಅಂದು ನಿನಗೆ ಕಂದ ನೆನೆಸಿ ಅಂದು
ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿದ್ದ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟಬೇಕಿದ್ದಾರೆ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹೆ. ಹೀಗಿರುವಾಗ ನೀನೇಕೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ಹೀನ ನೀಚ ಸೂತನನ್ನು ಹೀಯಾಳಿಸುತ್ತಿರುವಾಗ ನಿನ್ನದೊಂದೇ ಒಂದು ಮಾತಿನಿಂದ ನನ್ನನ್ನು ಪರಿಹರಿಸಬಹುದಾಗಿ ಏಕಮ್ಮ ಸುಮ್ಮನಾದ. ಹೋಗಲಿ ನೀನು ನನ್ನ ಜನ್ಮದಾತ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗು. ಇಷ್ಟು ದಿನಗಳ ಮೇಲಾದರೂ ಈ ಪಾಪಿ ಮಗನ ನೆನಪು ಬಂದಿತ್ತಲ್ಲ. ನಾನು ಈ ಉಪಕಾರದ ಋಣವನ್ನು ಹೇಗೆ ತೀರಿಸಲಿ ತಾಯಿ? ಸಾಕು ಮಾಡು. ಜೀವ
ಈ ನಿನ್ನ ನಿಂದೆಯ ಮಾತುಗಳಿಗಿಂತ ಹರಿತವಾದ ಈಟಿಯ ಬಾಣದಂತೆ ಈ ನನ್ನ ಹೃದಯವು ಭಗ್ನವಾಗಿ ಭೇದಿಸುತ್ತಿರುವುದು. ಆದರೆ ಏನು ಮಾಡಲಿ ಕಂದ, ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟ ಆ ದುರ್ದಿನದಿಂದ ಇಲ್ಲಿಯವರೆಗೂ ನಾನು ಪಟ್ಟ ನೋವು, ಸಂಕಟ, ಅನುಭವ ಯಾರಿಗೂ ಗೊತ್ತಿಲ್ಲ, ಆ ಭಗವಂತನಿಗಲ್ಲದೆ. ಆದರೆ ಕುಮಾರ, ನಿನ್ನನ್ನು ಒಂದು ಬಾರಿ ಕ್ಷಮಿಸೆಂದು ಬೇಡುತ್ತಿರುವೆ ನಾನು. ಕ್ಷಮಿಸಿಬಿಡು ಕಂದ, ನಿನ್ನ ತಾಯಿ ಅಯ್ಯಿ ಅಪರಾಧವನ್ನು ಕ್ಷಮಿಸಿಬಿಡು. ಅಮ್ಮ ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ, ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇನಮ್ಮ ಸುಕೃತಶಾಲಿಗಳು? ಈ ಪಾಪಿಗೆ ಅಂತಹ ಪುಣ್ಯವು ಎಲ್ಲಿಂದ ಬರಬೇಕು ತಾಯಿ? ಕುಮಾರ, ಅಮ್ಮ ಕುಮಾರ, ಆ ಪಾಂಡವರಲ್ಲವೇ ನಿನ್ನ ತಮ್ಮಂದಿರು ಕುಮಾರ, ನೀನಲ್ಲವೇ ಅವರಲ್ಲಿ ಜ್ಯೇಷ್ಠನು. ಮಗನೇ, ಏನನ್ನು ಮಾತನಾಡುತ್ತಿರ್ಬೇಕಂದ, ನಾನೇನನ್ನು ಮಾಡಲಿ ಮಗನೇ? ಅಮ್ಮ ಕುಮಾರ, ಅಮ್ಮ, ನನ್ನೊಂದಿಗೆ ಬಂದು ಬಿಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು ತಾಯಿ, ಮಾಡಲಾರೆನು. ಕುಮಾರ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನರು ಸೇರಿ ಹಸ್ತಿನಾವತಿ ಸಿಂಹಾಸನ ಭಾರ ಮಾಡುವುದನ್ನ ನಿನ್ನ ಹೆತ್ತ ತಾಯಿಯು ನೋಡಿ ಸಂತೋಷ ಪಡಬೇಡವೇ? ಹೇಳು ಕಂದ, ಹೇಳು. ಬಹುದಿನದ ಬಯಕೆ ಫಲಿಸಿತಮ್ಮ. ಶ್ರೀಹರಿ ನಾರಾಯಣ
ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ದೊರಕಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಮಾಡಿದ ಅಪರಾಧ ಏನದು ಮಾಡಿದ ಅಪರಾಧ ಏನದು ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಕೊರತೆ ಬಯಕೆ ಫಲಿಸಿದಮ್ಮ ದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ದೊರಕಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ಅಮ್ಮ ಇದುವರೆಗೂ ಈ ಪಾಂಡವರು ನನ್ನ ಸೋದರನೆಂಬ ಭಾವನೆ ನನ್ನಲ್ಲಿಲ್ಲವಲ್ಲ ತಾಯಿ. ಅಮ್ಮ ನೀನು ವೀರಮಾತೆ, ನೀನೇ ಹೇಳು. ಆ ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನು ಕೌರವೇಶ್ವರನ್ನು ತೊರೆದರೆ ಪರಮ ಪಾಪಿಗಿಂತಲೂ ಕಡೆಯಾಗುವುದಿಲ್ಲ. ಇದರಿಂದ ನನ್ನ ತಂದೆ ತಾಯಿಯರು ನರಕಕ್ಕೆ ಬೀಳದಿಯರೇ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಛೀ ಈ ಕರ್ಣನೆಂತಹ ನೀಚನೆಂದು ಶಪಿಸುವುದಿಲ್ಲವೇ? ಅಮ್ಮ ಇಂಥ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡಬೇಕು ತಾಯಿ, ನೀನೇ ಹಿತಬೋಧನೆಯನ್ನು ನೀಡಬೇಕು. ಕುಮಾರ, ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರು ಕಂದ. ಅವರು ನೀನು ಕೂಡಿ ಬಾಳುವುದನ್ನು ಹಸ್ತಿನಾವತಿ ಸಿಂಹಾಸನ ಭಾರ ಮಾಡುವುದನ್ನ ನಾನು ನೋಡಿ ಸಂತೋಷ ಪಡಬೇಡವೇ? ಕುಮಾರ, ನನ್ನ ಮಾತನ್ನು ಕೇಳು ಕಂದ. ಅಮ್ಮ ಇದುವರೆಗೂ ಆ ಪಾಂಡವರು ನನ್ನ ಸೋದರರೆಂಬ ಭಾವನೆ ನನ್ನಲ್ಲಿಲ್ಲವಲ್ಲ, ಅದು ನನ್ನ ತಪ್ಪೆ. ಬಿಡಮ್ಮ ನಿನ್ನ ಚಿಂತೆ. ಪಾಂಡವರ ಪ್ರಾಣಕ್ಕೆ ನನ್ನ ಪ್ರಾಣವೆಂದು ಆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ನಿನ್ನ ಮಕ್ಕಳಾದ ಪಾಂಡವರ ಪ್ರಾಣಕ್ಕೆ ಭಯ ಉಂಟೆ ತಾಯಿ? ಬಿಡಮ್ಮ ನಿನ್ನ ಚಿಂತೆ. ಇಲ್ಲ ಇಲ್ಲ ಇಲ್ಲ, ಲೋಕೈಕ ವೀರನಾದ ನೀನು ಪರಮನೀಚನಾದ ಸುಯೋಧನನು ಒಂದಾಗಿರುವಲ್ಲಿ ನನ್ನ ಮಕ್ಕಳ ಪ್ರಾಣಗಳಿಗೆ ಉಳಿಯುವಲ್ಲಿ ಕಂದ, ಉಳಿವೆಲ್ಲಿ ಮಗನೇ. ಕುಮಾರ ಹೋಗಲಿ, ನನ್ನದೊಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ? ಅಮ್ಮ ಅದೇನು ಹೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆನು. ಅಮ್ಮ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರಿಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಆತನು ನನ್ನನ್ನು ಪ್ರಪಂಚವೇ ಸೂತನೆಂದು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿದನಲ್ಲದೆ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿ ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಪರಮ ಪಾಪಿಯಾಗುವುದಿಲ್ಲ ತಾಯಿ. ನಾನು ಯುದ್ಧದಿಂದ ಪರೋನ್ಮುಖನಾಗಲಾರೆನು ತಾಯಿ, ಪರೋನ್ಮುಖನಾಗಲಾರೆನು. ಕುಮಾರ,
ನಿನ್ನನ್ನು ಹೆಚ್ಚು ತೊಂದರೆಗೆ ನಾನು ಗುರಿಪಡಿಸಲಾರೆ ಕಂದ. ಯುದ್ಧರಂಗದಲ್ಲಿ ಪಾಂಡವರು ಸಿಕ್ಕರೆ ಅವರಾರನ್ನು ಕೊಲ್ಲಬೇಡಪ್ಪ. ನನ್ನ ಮಕ್ಕಳನ್ನು ಉಳಿಸಿಕೊಡು, ಆಗಬಹುದು ಪಾಂಡವರ ಮೇಲೆ ಅದೆಷ್ಟು ಪ್ರೀತಿ ತಾಯಿ ನಿನಗೆ. ಆಗಬಹುದು ತಾಯಿ, ಉಳಿಸುವೆನು ಯಾರನ್ನಾದರೂ ಉಳಿಸುವನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆನು. ಅರ್ಜುನ ಅಮ್ಮ, ಆ ಅರ್ಜುನರೊಡನೆ ನಾನು ಯುದ್ಧವನ್ನು ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾದ. ಮಾತೇ ಕೇಳು, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ನನ್ನಿಂದ ಅರ್ಜುನನೇ ಮೃತನಾದರು, ಅರ್ಜುನನಿಂದ ನಾನೇ ಮೃತನಾರು. ನಿನಗೆ 5 ಮಕ್ಕಳು ಉಳಿಯುವರು ತಾಯಿ, ಉಳಿಯುವರು. ಬಿಡಮ್ಮ ನಿನ್ನ ಚಿಂತೆಯನ್ನು. ಕುಮಾರ, ನಾನು ಹೋಗುವ ಮುಂಚೆ ನನ್ನದೊಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಕಂದ? ಅದೇನು ಹೇಳು ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆ. ಸತ್ಯವಾಗಿಯೂ ನಡೆಸಿಕೊಡಲು ಸಾಧ್ಯವಾಗುವುದೇ ಕರ್ಣ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ವೀರ ಮಾತೆಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಏನು ಹೇಳೆ ತಾಯಿ, ಮರೆಮಾಚದೆ. ಜನನಿ ನಿನ್ನ ಮಗನಿವನ್ನು ಹುಸಿಯಾಡುವನೇ. ಅಮ್ಮ, ಜನನಿ ನಿನ್ನ ಮಗನಿವನ್ನು ಹುಸಿಯಾಡುವನೇ. ಮಾತೆಯ ನುಡಿಗೆ ಹುಸಿಯಾಡಿದರೆ ಬೆಚ್ಚನ ಭಾಸ್ಕರನು. ಅಮ್ಮ, ಮಾತೆಯ ನುಡಿಗೆ ಹುಸಿಯಾಡಿದರೆ ಬೆಚ್ಚನ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವೆನು ನುಡಿಯ. ಎಂತಾದರೂ ಸರಿಯೇ ನಡೆಸುವೆನು ನುಡಿಯ. ಧರ್ಮದಾನೆ ಧರ್ಮಜನ ನಿನ್ನಿ ಪಾದ ಕಮಲದಾನೆ ಜನನಿ. ಅದೇ ಮರೆಮಾಚದೆ ಹೇಳು ತಾಯಿ. ಖಂಡಿತವಾಗಿಯೂ ಸತ್ಯವಾಗಿಯೂ ನಿನ್ನ ಪಾದ ಸಾಕ್ಷಿ ಆಣೆಗೂ ನಡೆಸಿಕೊಡುವ. ಮುಂದೆ ಸಂಘಟಿಸಬಹುದಾದ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಯಾವ ಕಾರಣಕ್ಕಾಗಲಿ ಎಂತಹುದೇ ಘೋರ ಭೀಕರ ಪ್ರಸಂಗ ಬಂದರೂ ಕೂಡ ನೀನು ಒಮ್ಮೆ ತೊಟ್ಟ ಬಾಣವನ್ನ ಪುನಃ ತೊಡಬಾರದು. ಅಮ್ಮ
ಅಮ್ಮ, ತೊಟ್ಟ ಬಾಣವನ್ನು ಪುನಃ ತೊಡಬಾರದೆ. ಹೇ ಹೇ ದುರ್ಯೋಧನ, ಈಗಿಂದೀಗಲೇ ನೀನು ಸಂಪೂರ್ಣವಾಗಿ ಕೆಟ್ಟ. ಹೇ ಅಷ್ಟದಿಕ್ಪಾಲಕರೇ, ಪಂಚಭೂತಾದಿಗಳೇ, ಸೂರ್ಯ ಚಂದ್ರರೇ, ನೀವೇ ನನ್ನ ಸ್ವಾಮಿಯನ್ನು ರಕ್ಷಿಸಿ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿ ದುರ್ಯೋಧನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರರು ತಮ್ಮ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿ ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಜನ್ಮದಾತೆಯು ಯುದ್ಧ ರಂಗದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬಾರದೆಂದು ವಾಗ್ದಾನ. ಪ್ರಪಂಚ, ದೈವ ಎಲ್ಲವೂ ಒಂದಾಗಿ ಸೇರಿ ಸಂಚನ್ನು ಮಾಡುತ್ತಿರುವ ಮಾಡಲಿ ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆ. ಅಮ್ಮ, ಜನಿಸಿದ ಮೇಲೆ ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಯಾವ ಕಾರಣಕ್ಕೆ? ಯುದ್ಧದಲ್ಲಿ ನಾನೊಂದು ವೇಳೆ ಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ ಸತ್ಯಸಂಧನನಾದ ಆ ಧರ್ಮರಾಯನ ಕೈಯಾರೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಏನು ಹೇಳಿದಂತ? ಹೌದು ತಾಯಿ. ಏನನ್ನು ಹೇಳಿಬಿಟ್ಟ ಮಗನೇ? ಹೌದು ತಾಯಿ. ನೀನೊಂದು ವೇಳೆ ಯುದ್ಧರಂಗದಲ್ಲಿ ಮರಣ ಹೊಂದಿದರೆ ಸತ್ಯಸಂಧನನಾದ ಧರ್ಮಜನ ಕೈಯಿಂದ ನಿನ್ನ ಉತ್ತರ ಕ್ರಿಯಾದಿಗಳನ್ನು ನಾನು ಮುಂದೆ ನಿಂತು ಮಾಡಿಸಿದೆ. ಹೌದು ಮಾತು. ಹೇ ವಿಧಿಯೇ, ತಾನೇ ಹೆತ್ತ ಮಕ್ಕಳನ್ನು ತಾನೇ ರಣರಂಗಕ್ಕೆ ಬಲಿ ಕೊಟ್ಟು ನೋಡಿ ಸಂಕಟ ಬರುವ ಈ ದೌರ್ಭಾಗ್ಯವನ್ನು ಈ ಕುಂತಿಗಲ್ಲದೆ ಮತ್ತಾವ ಹೆತ್ತ ತಾಯಿಗೂ ಕೊಡಬೇಡಪ್ಪ, ಕೊಡಬೇಡ. ಅಮ್ಮ, ನನ್ನನ್ನು ಬಿಟ್ಟು ಹೋಗುವೆಯ ತಾಯಿ? ನನ್ನನ್ನು ಬಿಟ್ಟು ಹೋಗುವೆಯ? ಅಮ್ಮ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದಿದ್ದವರು ಬದುಕಿದ್ದರೂ ವ್ಯರ್ಥವಲ್ಲದೆ. ಹೇ ವಿಧಿ, ನಿನ್ನ ಲೀಲೆ ಅನನ್ಯ ಅಗಣ್ಯ. ಅರಿತವರ
ಅರಿಯಲ ಸಾಧ್ಯವೋ. ಪರಮಾತ್ಮ ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿರೋ ದೇವ ಅರಿಯಲ ಸಾಧ್ಯವೋ. ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿದ್ದಾರೆ. ಮಾನವರಾಗಿ ಜನಿಸಿರುವವರು ಯಾರಾದರೂ ಯಾಗಿದ್ದಾರೆ. ಹೋಗದಿದ್ದರು ಸರಿ, ಹೋಗದಿದ್ದರು ಸರಿ, ಹೋಗದಿದ್ದರು ಸರಿ, ಭಾಗ್ಯವಿದ್ದರು ಸರಿ. ಹೋಗದಿದ್ದರು ಸರಿ, ಭಾಗ್ಯವಿದ್ದರು ಸರಿ. ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಪರಮಾತ್ಮ ಆಡಿಸಿ ನಮ್ಮನ್ನು ನೀ ನೋಡಿ ನಗಬೇಕು. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿರೋ ದೇವ ಅರಿಯಲ ಸಾಧ್ಯವೋ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದಿದ್ದವರು ಬದುಕಿದ್ದರೂ ವ್ಯರ್ಥವಲ್ಲವೇ?